ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಸರ್ಕಾರದ ಖಾತ್ರಿ ಯೋಜನೆಗಳಲ್ಲಿ ಒಂದು ಪ್ರಮುಖವಾದ ಯೋಜನೆಯಾಗಿರುವ ಯುವ ನಿಧಿ, ಈ ಒಂದು ಯುವ ನಿಧಿ ಯೋಜನೆಗೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನೀವು ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಒಂದು ಯುವ ನಿಧಿ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ನೀವು ಅಲ್ಲಿ ತಿಳ್ಕೊಳ್ಬೋದು. ನೋಡಿ, ಈಗ ಒಂದು ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಯಾಗಿರುವ ಯುವ ನಿಧಿ ಯೋಜನೆಗೆ ನೀವು ಮೊಬೈಲ್ ಮೂಲಕ, ಅದು ಒಂದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಯಾವ ರೀತಿಯಾಗಿ ಒಂದು ನೋಂದಣಿ ಮಾಡ್ಕೊಳ್ಬೇಕಂತ ನಾವೀಗ ನೋಡ್ಕೋತಾ ಹೋಗೋಣ. ಮೊದಲನೇದಾಗಿ ನೀವು ಒಂದು ಯುವ ನಿಧಿಗೆ ನೋಂದಣಿ ಮಾಡ್ಕೋಬೇಕಂದ್ರೆ ಸೇವಾ ಸಿಂಧು ಒಂದು ಅಕೌಂಟ್ ಇರಬೇಕಾಗತ್ತೆ ಮತ್ತು ಆ ಅಕೌಂಟ್ ಜೊತೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ನಾವು ಈಗ ಸೇವಾ ಸಿಂಧು ಪೋರ್ಟಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಈ ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಅಂದರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಇಲ್ಲಿ ಸೇವಾ ಸಿಂಧು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಅಕೌಂಟ್ ಇದ್ದರೆ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ ಯಾವುದೇ ರೀತಿ ನಾವು ಸೇವಾ ಸಿಂಧು ಅಕೌಂಟ್ ಇಲ್ಲ ಅಂದರೆ ನೀವು ಇಲ್ಲಿ ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಆಪ್ಷನ್ ಇದೆ ನ್ಯೂ ಯೂಸರ್ ರಿಜಿಸ್ಟರ್. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ನ KYC ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಜೊತೆಗೆ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈಗ ನಿಮ್ಮದು ಒಂದು ಯೂಸರ್ ID ಅಥವಾ ಒಂದು ಪಾಸ್ವರ್ಡ್ ಇದ್ದರೆ ಇಲ್ಲಿ ನಿಮ್ಮ ಒಂದು ಯೂಸರ್ ID ಅಥವಾ ನಿಮ್ಮ ಮೊಬೈಲ್ ನಂಬರ್ ಅಥವಾ ಒಂದು OTP ಜೊತೆಗೆ ನಿಮ್ಮ ಒಂದು ಸೇವಾ ಸಿಂಧು ಪೋರ್ಟಲ್ನ ಲಾಗಿನ್ನ ಮಾಡ್ಕೊಳ್ಳಿ. ಈಗ ನಾನು ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚಾ ಹಾಕೊಂಡು ನಾನು ಈಗ ಒಂದು ಸ್ಟೂಡೆಂಟ್ ಅಂದರೆ ಸೇವಾ ಸಿಂಧು ಪೋರ್ಟಲ್ನ ಲಾಗಿನ್ನ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಸೇವಾ ಸಿಂಧು ಪೋರ್ಟಲ್ನ ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಯಾವ ಒಂದು ಹೆಸರು ಜೊತೆಗೆ ಇಲ್ಲಿ ಒಂದು ಪೋರ್ಟಲ್ ಓಪನ್ ಆಗಿರುತ್ತೆ. ಇಲ್ಲಿ ನೋಡ್ಕೊಳ್ಬೋದು, ನೀವು ಮೆನ್ಯೂನ ನೀಡಿರ್ತಾರೆ. ಇಲ್ಲಿ ನಿಮಗೆ ಲೆಫ್ಟ್ ಸೈಡು ಮ್ಯಾನೇಜ್ ಪ್ರೊಫೈಲ್, ಅಪ್ಲೈ ಫಾರ್ ಸರ್ವಿಸ್, ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್, ಮೆಸೇಜ್ ಆ್ಯಂಡ್ ಅಲರ್ಟ್ಸ್ ಅಂತ ಇದೆ. ಇಷ್ಟು ಆಪ್ಷನ್ಗಳಿದ್ದಾವೆ. ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ನೋಡಿ, ನೀವು ಇದ್ರ ಮೇಲೆ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸರ್ವಿಸ್ ನೇಮ್, ಡಿಪಾರ್ಟ್ಮೆಂಟ್ ನೇಮ್ ಜೊತೆಗೆ ಇಲ್ಲಿ ನೀಡಿರ್ತಾರೆ. ಈ ರೀತಿಯಾಗಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಸರ್ಚ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಂತ ಯುವ ನಿಧಿ ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ. ಯುವ ಅಂತ ನೀವು ಸರ್ಚ್ ಮಾಡಿದರೆ ಇಲ್ಲಿ ನಿಮ್ಮ ಸರ್ವಿಸ್ ಇಲ್ಲಿ ಓಪನ್ ಆಗಿಬಿಡುತ್ತೆ. ನೋಡಿ, ಅಪ್ಲಿಕೇಶನ್ ಫಾರ್ಮ್ ಯುವ ನಿಧಿ ಸ್ಕೀಮ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಇಲ್ಲಿ ನಿಮಗೆ ಪ್ರಾರಂಭವಾಗಿದೆ. ಕರ್ನಾಟಕ ಸರ್ಕಾರದ ಯುವ ನಿಧಿ ಯೋಜನೆ ಆಗಿರುತ್ತೆ. ನೋಡಿ, ಏನೇನು ಒಂದು ಇಲ್ಲಿ ಡೀಟೇಲ್ಸ್ ಇದೆ ಅಂತ ನಾವೀಗ ನೋಡ್ಕೋತಾ ಮತ್ತು ಅಪ್ಲೈ ಮಾಡ್ಕೋತಾ ಹೋಗೋಣ. ನೋಡಿ, ಮೊದಲನೇದಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಒಂದು ಸ್ವಯಂ ಘೋಷಣೆ ಜೊತೆಗೆ ಅಂದರೆ ಒಪ್ಪಿಗೆ, ಒಂದು ಸ್ವಯಂ ಘೋಷಣೆ ಒಪ್ಪಿಗೆ ಇರಬೇಕಾಗುತ್ತೆ. ಇದರ ಮೂಲಕ ನೀವು ಒಂದು ಅಪ್ಲಿಕೇಶನ್ ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಬೋದು. ಮತ್ತು ನಿಮ್ಮ ಒಂದು ಕಾಲೇಜ್ ಡೀಟೇಲ್ NAD ಪೋರ್ಟಲ್ ಶೈಕ್ಷಣಿಕ ವಿವರಗಳ ಪರಿಶೀಲಿಸಲು ಇಲ್ಲಿ ನೀವು ಬಯಸಿದರೆ ಇದರ ಪೋರ್ಟಲ್ ಮೂಲಕ ನಿಮ್ಮ ಒಂದು ಶೈಕ್ಷಣಿಕ ವಿವರಣವನ್ನು ಇಲ್ಲಿ ಪಡೆದುಕೊಳ್ಬೋದು. ಈಗ ಮೊದಲನೇದಾಗಿ ಒಂದು ಸ್ವಯಂ ಘೋಷಣೆ ಒಪ್ಪಿಗೆ ಏನಿರಬೇಕು, ನಮಗೆ ಏನು ಒಪ್ಪಿಗೆ ಇರಬೇಕು ನೋಡೋದಾದರೆ, ನಾನು ಕರ್ನಾಟಕದ ಗೃಹವಾಸಿಯಾಗಿರುತ್ತೇನೆ, ಇದೊಂದಿರಬೇಕು. 2023ರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಉತ್ತೀರ್ಣನಾಗಿದ್ದೇನೆ ಅಂತ ನೀವು ಆಗಿರಬೇಕಾಗಿರುತ್ತೆ. ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ, ಅಂದರೆ ಈಗ ನಿಮ್ಮ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಉನ್ನತ ಶಿಕ್ಷಣ ಯಾವುದೇ ರೀತಿ ಹಚ್ಚಿಲ್ಲ, ಮತ್ತು ನಾನು ಸ್ವಯಂ ಉದ್ಯೋಗಿಯಲ್ಲ ಅಥವಾ ಸಾಲೇತರದಲ್ಲಿ ಯಾವುದೇ ರೀತಿ ಒಂದು ಉದ್ಯೋಗದಲ್ಲಿ ಇಲ್ಲ, ಮತ್ತು ನಾನು PF ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಫಲಾನುಭವಿ ಆಗಿಲ್ಲ, ಮತ್ತು ನಾನು ಉದ್ಯೋಗಿ ಅಲ್ಲ, ಅಂದರೆ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಯಾವುದೇ ರೀತಿ ಒಂದು ಉದ್ಯೋಗ ಇಲ್ಲ ಅಂತಂದರೆ ಈ ಒಂದು ಒಪ್ಪಿಗೆ ಜೊತೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಒಪ್ಪಿಗೆ ಇಲ್ಲ ಅಂದರೆ ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಇಲ್ಲಿ ಹೋಗೋದಿಲ್ಲ. ಇದು ಸ್ವಯಂ ಘೋಷಣೆಯ ಒಪ್ಪಿಗೆಯನ್ನು ನೀಡಬೇಕಾಗುತ್ತೆ. ಇಲ್ಲಿ ಏನಿದೆ ನೆಕ್ಸ್ಟ್ ಮಾಹಿತಿ, ಯುವ ನಿಧಿ ಮಾರ್ಗಸೂಚಿ ಅನ್ವಯ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತದೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿರುತ್ತೆ. ನೋಡಿ, ಮೇಲೆ ಏನು ನೀಡಿದ್ದಾರೆ 6 ಒಂದು ಒಪ್ಪಿಗೆ, ಆ ಒಪ್ಪಿಗೆ ಇದ್ದರೆ ನೀವು ಇಲ್ಲಿ ಎಸ್ ಅಂತ ಹಾಕ್ಕೊಳ್ಬೋದು, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಬೋದು. ನೀವು ಏನಾದರೂ ತಪ್ಪು ಅಂದರೆ ಅದರಲ್ಲಿ ಏನಾದರೂ ಇದು ಇಷ್ಟು ಒಪ್ಪಿಗೆ ಇಲ್ಲ ಅಂದರೆ ನೀವು ಯಾವುದೇ ರೀತಿಯಲ್ಲಿ ಒಂದು ಯುವ ನಿಧಿ ಅರ್ಜಿಯಲ್ಲಿ ಸಲ್ಲಿಸುವ ಅವಕಾಶ ಕೊಡೋದಿಲ್ಲ. ಈ ರೀತಿಯಾಗಿ ನಾವು ಓದ್ಕೊಳ್ಬೇಕು, ಕರೆಕ್ಟಾಗಿ ಓದ್ಕೊಳ್ಳಿ.
ಇಲ್ಲಿ ಯುವ ನಿಧಿ ಮಾರ್ಗಸೂಚಿಯನ್ವಯ ಅರ್ಜಿ ಭರ್ತಿ ಮಾಡಿದಿರೋ ಮಾಹಿತಿಯಲ್ಲಿ ನೀವು ಕರೆಕ್ಟಾಗಿ ಅಂದರೆ ಇಷ್ಟು 6 ಕ್ಷೇತ್ರದಲ್ಲಿ ಕರೆಕ್ಟ್ ಇದೆ ಅಂದರೆ ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ನೀವು ನೋ ಅಂದರೆ ಇಲ್ಲಿ ನೀವು ಈ ಯೋಜನೆಗೆ ಅರ್ಹರಾಗಿರಲ್ಲ ಅಂತ ಬಂದುಬಿಡುತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಅಪ್ಲಿಕೇಟ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಅರ್ಜಿದಾರರ ಒಂದು ವಿವರಣ ನೀಡಬೇಕಾಗುತ್ತೆ. ಮೊದಲೇದು ಒಂದು ಆಧಾರ್ ಕಾರ್ಡ್ ಇಲ್ಲಿ ದೃಢೀಕರಣ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡ್ KYC ಇಲ್ಲಿ ಆಧಾರ್ ಕಾರ್ಡ್ ದೃಢೀಕರಣ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು OTP ಇಶ್ಯೂ ಆಗುತ್ತೆ. ಈ OTP ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿ ಆಧಾರ್ ವಿವರಗಳು ಪಡೆಯೋರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಟೋಮೆಟಿಕ್ ನಿಮ್ಮ ಡೀಟೇಲ್ಸ್ ಬಂದುಬಿಡುತ್ತೆ. ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಜೆಂಡರ್ ಇದು ಆಟೋಮೆಟಿಕ್ ಬಂದುಬಿಡುತ್ತೆ. ನಿಮ್ಮ ಭಾವಚಿತ್ರ ಜೊತೆಗೆ ಬರುತ್ತೆ. ನೀವು ಬೇರೆ ಭಾವಚಿತ್ರ ಹಾಕ್ತಂದರೆ ಹಾಕೋಬೋದು. ಮತ್ತು ನೆಕ್ಸ್ಟ್ ಒಂದು ನೋಡೋಣ. ಪ್ರಸ್ತುತ ವಿಳಾಸ ಮತ್ತು ಮೇಲಿನಂತೆ ಅಂದರೆ ನೀವು ಆಧಾರ್ ಕಾರ್ಡ್ನ ಫೆಕ್ಚ್ ಆಗಿರುತ್ತಲ್ಲ ಆ ಒಂದು ವಿಳಾಸ ಮತ್ತು ಮೇಲಿನಂತೆ ಇರುವ ವಿಳಾಸ ಒಂದೇ ಆಗಿದ್ದರೆ ಇಲ್ಲಿ ಎಸ್ ಅಂತ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಬೋದು. ಮತ್ತು ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ ಬೇರೆ ಇತ್ತಂದರೆ ಅದನ್ನು ನೀವು ಹಾಕ್ಕೊಳ್ಬೇಕು. ಇಲ್ಲಿ ಅಡ್ರೆಸ್ 2 ಮತ್ತು ಅಡ್ರೆಸ್ 1 ಜೊತೆಗೆ ಇಲ್ಲಿ ನೀವು ಫಿಲ್ ಮಾಡ್ಬೋದು. ನೆಕ್ಸ್ಟು ಅರ್ಜಿದಾರರ ಜಿಲ್ಲೆಯ ಹೆಸರನ್ನು ಹಾಕ್ಕೊಳ್ಳಿ. ಅಂದರೆ ನಿಮ್ಮ ಅರ್ಜಿದಾರರ ಜಿಲ್ಲೆ ಯಾವುದು ನಿಮ್ಮ ಜಿಲ್ಲೆಯನ್ನು ಚೂಸ್ ಮಾಡ್ಕೊಳ್ಬೋದು. ಮತ್ತು ಅರ್ಜಿದಾರರ ತಾಲೂಕು ಹೆಸರು ಅಂದರೆ ನಿಮ್ಮ ತಾಲೂಕಿನಲ್ಲಿ ಚೂಸ್ ಮಾಡ್ಕೊಳ್ಳಿ. ಮತ್ತು ಅರ್ಜಿದಾರರ ಪಿನ್ ಕೋಡ್ ಇದಿಷ್ಟು ಹಾಕ್ಕೊಳ್ಳಿ. ಇಷ್ಟು ಬೇಸಿಕ್ ಡೀಟೇಲ್ಸ್ನ ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ವಿದ್ಯಾರ್ಥಿ ಅಂದರೆ ಎಜುಕೇಷನ್ ಡೀಟೇಲ್ಸ್ನ ನೀಡಬೇಕು. ಮೊದಲೇದಾಗಿ ಏನು ಎಜುಕೇಷನ್ ಡೀಟೇಲ್ಸ್ ಇದೆ ನೋಡೋಣ. ಸೆಲೆಕ್ಟ್ ಕೋರ್ಸನ್ನು ಇಲ್ಲಿ ಆಯ್ಕೆ ಮಾಡಿ. ಪದವಿ ಅಥವಾ ಡಿಪ್ಲೊಮಾ ಇದರಲ್ಲಿ ಯಾವುದು ಕಂಪ್ಲೀಟ್ ಆಗಿದೆ ನೋಡಿ ಇದನ್ನು ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಪದವಿಯನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ UG PG ಆಯ್ಕೆ ಮಾಡಿ. ಯಾವುದು ಅಂಡರ್ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿದ್ರೆ ಅಂತ ಕೇಳುತ್ತೆ. ಇದರಲ್ಲಿ ಯಾವುದು ಕಂಪ್ಲೀಟ್ ಮಾಡಿದರೆ ಅದನ್ನು ಕಂಪ್ಲೀಟ್ ಅಂದರೆ ಫಿಲ್ ಮಾಡಿ. ವಿಶ್ವವಿದ್ಯಾನಿಲಯ ಮಂಡಳಿಯನ್ನು ಆಯ್ಕೆ ಮಾಡಿ. ಯಾವ ಒಂದು ಯೂನಿವರ್ಸಿಟಿಯಲ್ಲಿ ನೀವು ಒಂದು ಈ ಡಿಗ್ರಿಯನ್ನು ಕಂಪ್ಲೀಟನ್ನು ಮಾಡಿದ್ದೀರಾ ಅಂತೇಳಿ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಇದು ಸರ್ವರ್ ಬಿಸಿದೆ, ನಿಮ್ಮ ಯೂನಿವರ್ಸಿಟೀಸ್ ನೇಮ್ಗಳು ಬರ್ತವೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ತಾತ್ಕಾಲಿಕ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ನೋಂದಣಿ ಸಂಖ್ಯೆಯನ್ನು ನೀವೇನು ಡಿಗ್ರಿ ಇದೈತಲ್ಲ ಅದನ್ನು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಬೇಕು. ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನು ಹಾಕ್ತೀರಿ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಇವು ಆಟೋಮೆಟಿಕ್ ಬಂದುಬಿಡುತ್ತೆ. ನಿಮ್ಮ ಒಂದು ಅಭ್ಯರ್ಥಿ ಹೆಸರು ಅಂಕಪಟ್ಟಿಯಲ್ಲಿರುವಂತೆ ಮತ್ತು ಕಾಲೇಜ್ ಹೆಸರು ಮತ್ತು ಫಲಿತಾಂಶ ದಿನಾಂಕ ಪ್ರಮಾಣಪತ್ರದ ಅಲ್ಲಿರುವಂತೆ ಡೇಟ್ ಬರುತ್ತೆ. ಏನಪ್ಪ ಬಂದಿಲ್ಲ ಅಂತಂದರೆ ನೀವು ಫಿಲ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ. ನೀವು ಒಂದು ಡೊಮಿಸ್ಟಲ್ ವೆರಿಫಿಕೇಷನ್ ಆಗಿ ಇಲ್ಲಿ 4 ಡಾಕ್ಯುಮೆಂಟ್ಗಳಲ್ಲಿ ಒಂದು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಡಿಗ್ರಿ, ಡಿಪ್ಲೊಮಾ, ರೇಷನ್ ಕಾರ್ಡ್, CET ನಂಬರ್ ಇದರಲ್ಲಿ ಯಾವುದಾದ್ರು. ಈಗ ಎಕ್ಸಾಂಪಲ್ ನಾನು ರೇಷನ್ ಕಾರ್ಡ್ ನಾನು ಒಂದು ಡೊಮಿಸ್ಟಲ್ ವೆರಿಫಿಕೇಷನ್ನ ಇಲ್ಲಿ ಮಾಡ್ಕೋಬೇಕಂದ್ರೆ ಗೃಹವಾಸಿಗಾಗಿ ಇದನ್ನು ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ರೇಷನ್ ಕಾರ್ಡ್ ಅಂತ ನಾನು ಚೂಸ್ ಮಾಡಿದ್ದೀನಿ ಎಕ್ಸಾಂಪಲ್ಗಾಗಿ. ಇಲ್ಲಿ ಪಡಿತರ ಚೀಟಿಯ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿರಿ ನೀವು. ಮತ್ತು ಪಡಿತರ ಚೀಟಿಯ ಸಂಖ್ಯೆ ಪ್ರಕಾರ ವಿದ್ಯಾರ್ಥಿಯ ಹೆಸರನ್ನು ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಗೃಹವಾಸಿ ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಅರ್ಜಿದಾರರ ಒಂದು ಸಂಪರ್ಕ ವಿವರದಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ನ ಹಾಕ್ಕೊಳ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ. ಇಮೇಲ್ನ ವ್ಯಾಲಿಡಿಟಿ ಮಾಡ್ಕೊಳ್ಳಿ ಮತ್ತು ಫೋನ್ ನಂಬರ್ನ ವ್ಯಾಲಿಡಿಟಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅರ್ಜಿದಾರ ಸಂಪರ್ಕ ವಿವರನ ಇಟ್ಕೊಳ್ಳಿ. ಇದಾದ ತಕ್ಷಣ ಹೆಚ್ಚುವರಿ ವಿವರಣೆಗಳನ್ನು ನೋಡೋಣ. ಇಲ್ಲಿ ಏನು ವಿವರ ಇದೆ? ಜಾತಿಯ ಗುಂಪನ್ನು ಆಯ್ಕೆ ಮಾಡಿ. ನಿಮ್ಮದು ಯಾವುದು ಕ್ಯಾಸ್ಟ್ ಇದೆ ನೋಡಿ, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, OBC ಜನರಲ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು OBC ಸಾಮಾನ್ಯ ಅಭ್ಯರ್ಥಿ. ಈಗ ಎಕ್ಸಾಂಪಲ್ ನಾನು ಪರಿಶಿಷ್ಟ ಪಂಗಡ. ಈ ರೀತಿಯಾಗಿ ನೀವು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದ ತಕ್ಷಣ ನಿಮಗೆ ಅಂಗವಿಕಲತೆ ಇದೆಯೇ? ನಿಮಗೇನಾದರೂ ಅಂಗವಿಕಲತೆ ಇದ್ದರೆ ನೀವು ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕೊಳ್ಳಿ. ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ನಲ್ಲಿ ಬೇಸಿಕ್ ಡೀಟೇಲ್ಸ್ ಇದ್ದಾವೆ. ಯಾವುದೇ ರೀತಿಯಲ್ಲಿ ನಿಮಗೆ ಟಫ್ ಅಪ್ಲಿಕೇಶನ್ ಪ್ರೊಸೆಸ್ ಇಲ್ಲ, ಈಸಿಯಾಗಿ ಇಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಬೇಸಿಕ್ ಡೀಟೇಲ್ಸ್ ಜೊತೆಗೆ ಇಲ್ಲಿ ನೀವು ಫಿಲ್ ಮಾಡಿ. ಇದಾದ ತಕ್ಷಣ ವರ್ಡ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಕ್ಯಾಪ್ಚನ್ ಹಾಕೊಂಡು ನೆಕ್ಸ್ಟ್ ಪ್ರೊಸೆಸ್ ಹೋಗಬೇಕು. ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿ ಒಂದು ದಾಖಲಾತಿ ಅಪ್ಲೋಡ್ ಮಾಡಲು ಇಲ್ಲಿ ಅವರು ಅವಕಾಶನ ಕೊಟ್ಟಿಲ್ಲ. ಇಷ್ಟೇ ಒಂದು ಡೀಟೇಲ್ಸ್ ನೀಡಿ ನೀವು ಸಬ್ಮಿಟ್ ಮಾಡಿದರೆ ನೆಕ್ಸ್ಟು ಪ್ರೊಸೆಸ್ ಹೋಗುತ್ತೆ. ಇದಾದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪ್ರಿವ್ಯೂ ತೋರಿಸುತ್ತೆ. ಏನು ಡೀಟೇಲ್ಸ್ನ ನೀಡಿದ್ದೀರಾ ಅಂತ ನೀವು ಪ್ರಿವ್ಯೂ ತೋರಿಸುತ್ತೆ. ನೀವು ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಥವಾ ಇಲ್ಲ ಅನ್ನೋದು ಕ್ಲಿಯರಾಗಿ ಚೆಕ್ ಮಾಡಿಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಯುವ ನಿಧಿಗೆ ನೋಂದಣಿ ಆದಂತೆ ನಿಮಗೆ ಒಂದು ಯುವ ನಿಧಿಗೆ ಅರ್ಹತೆಯನ್ನು ಹೊಂದಿರುತ್ತೆ. ಈ ರೀತಿಯಾಗಿ ಯುವ ನಿಧಿಗೆ ಅರ್ಜಿಯನ್ನು ಸಲ್ಲಿಸಿ. ಇನ್ನು ನಿಮಗೆ ನೆಕ್ಸ್ಟ್ ಸ್ಟೆಪ್ ಯಾವುದೇ ರೀತಿ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲು ಅವರು ಕೇಳಿಲ್ಲ. ಯಾವುದೇ ರೀತಿ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆಯೂ ಇಲ್ಲ. ಇಷ್ಟೇ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ. ನೀವು ನೆಕ್ಸ್ಟ್ ಅಂತ ಹೊಡೆದ್ರೆ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ಬಂದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಯುವ ನಿಧಿ ಒಂದು ಸ್ವೀಕೃತಿ ಓಪನ್ ಆಗುತ್ತೆ. ಅದನ್ನು ಸ್ಕ್ರೀನ್ಶಾಟ್ ಅಥವಾ ಒಂದು PDF ಮೂಲಕ
ಮೊಬೈಲ್ ಮೂಲಕ ಸೇವ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಯುವ ನಿಧಿಗೆ ಯಾರು ಅರ್ಜಿಯನ್ನು ಸಲ್ಲಿಸಲು ಬಯಸಿದ್ದೀರ ನೋಡಿ, ಈ ರೀತಿಯಾಗಿ ಸುಲಭವಾಗಿ ಒಂದು ಬೇಸಿಕ್ ಡೀಟೇಲ್ಸ್ ಜೊತೆಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಮೊಬೈಲ್ ಮೂಲಕನೇ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಅಂದರೆ ಅವರ ಒಂದು ಅಧಿಕೃತ ವೆಬ್ಸೈಟ್ ಮೂಲಕ ಈ ಒಂದು ಯೋಜನೆಗೆ ನೀವು ಅರ್ಹತೆ ಇದ್ದೀರಾ ಅಂತ ಕೇಳುತ್ತೆ. ಅಂದರೆ ಅರ್ಹತೆಯನ್ನು ನೀವು ಎಲಿಜಿಬಿಲಿಟಿ ಇದ್ದೀರಾ ಅಂತ ಚೆಕ್ ಮಾಡಲು ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದರೆ, ಆ ವೆಬ್ಸೈಟ್ನಲ್ಲಿ ನಿಮ್ಮ ಡೀಟೇಲ್ಸ್ ನೀಡಿದರೆ ನೀವು ಇದಕ್ಕೆ ಅರ್ಹರು ಇದ್ದೀರಾ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ನಾನು ನೆಕ್ಸ್ಟ್ ವಿಡಿಯೋನ ಅದನ್ನು ಮಾಡ್ತೀನಿ. ಇದರಲ್ಲಿ ನಾನು ಯಾವ ರೀತಿ ಫಿಲ್ ಮಾಡಬೇಕು ಮತ್ತು ಅಪ್ಲಿಕೇಶನ್ನ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಯಾರು ಜಾಯ್ನ್ ಆಗಿಲ್ಲ, ನಮ್ಮ ಟೆಲಿಗ್ರಾಮ್ ಒಂದು ಗ್ರೂಪಿಗೆ ಬೇಗನೆ ಜಾಯ್ನ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.